ಪಾದಚಾರಿಗಳ ಮೇಲೆ ಈ ಕೆಲವು ಅಂಗಡಿಗಳು ಇಟ್ಟಿರೋರು ಗೂಂಡಾಗಿರಿ ಮಾಡಿಕೊಂಡು ಈ ರಸ್ತೆಯಲ್ಲಿ ನಡೆಯೋದಕ್ಕಾಗುತ್ತಾ ಇಲ್ಲ. ಈಗ ಎಲ್ಲರಿಗೂ ಈಗ 2000 ರೂಪಾಯಿ ರಸ್ತೆ ತಗೊಳಕಂತೂ ಆಗಲ್ಲ. ಅವನ ತಂದು ಇಲ್ಲಿ ಇಟ್ಟಿರ್ತಾನೆ, ಅಲ್ಲಿ ಅವನು ಇಟ್ಟಿರ್ತಾನೆ, ಇಲ್ಲಿ ಹೆಣ್ಮಕ್ಳು ಇರ್ತಾರೆ, ನಾನು ಓಡಾಡೋದಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷದವನು, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಗಲಾಟೆ ಮಾಡಿಬಿಟ್ಟು ನನ್ನ ಅಂಗಡಿ ಮುಂದೆ ಇಟ್ಕೊಂಡು ನನ್ಗೆ 1,000 ಕೊಡು. ಅವ್ರದ್ದು ಏನ್ ತೊಂದರೆಗಳಿದೆ ಅದು ತೋರಿಸ್ತಾ ಇದ್ದಾರೆ. ಅಂಗಡಿ ಅವ್ರದ್ದು ಏನ್ ತೊಂದರೆ ಇದೆ ಯಾರು ತೋರಿಸ್ತಾ ಇಲ್ಲ. ಅಲ್ಲ, ಈ ವ್ಯಾಪಾರಿಗಳು ಪಾದಚಾರಿಗಳಿಗೆ ಜಾಗ ಬಿಟ್ಕೊಟ್ಟು ಅವರು ಸರ್ಕಾರದವರು ನಿಮ್ಗೆ ಅಂಗಡಿಯವರಿಗೆ ಅನುಕೂಲ ಮಾಡಿಕೊಟ್ರು ನೀವು ಪಾದಚಾರಿಗಳ ಮಾರ್ಗದಲ್ಲಿ ಇರ್ತೀರಪ್ಪ. ಒಂದು ಹೆಣ್ಣು ಮಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಹತ್ಬಿಟ್ಟು ಒಂದು ಹೆಣ್ಮಗಳು ಸತ್ತೋಯ್ತಾಳೆ. ಆ ಸತ್ತೋದಾಗ ಸುಪ್ರೀಂ ಕೋರ್ಟ್ ಏನಂತ ಆದೇಶ ಮಾಡುತ್ತೆ, ಪಾದಚಾರಿಗಳ ಮೇಲೆ ಇರೋಂಥದ್ದು ಯಾವುದು ಪಾದಚಾರಿ ನಡೆಯುವಂಥ ಜಾಗದಲ್ಲಿ ಅಂಗಡಿಗಳನ್ನ ಹಾಕ್ಬಾರ್ದು ಫುಟ್ಪಾತ್ ಮೇಲೆ ಅಂತ ಒಂದು ಆದೇಶ ಹೊರಡಿಸುತ್ತೆ. ಆದರೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತೋ ಅಥವಾ ತಾತ್ಕಾಲಿಕವಾಗಿ ನಡೆಯುತ್ತೋ ಅಂತ ನನಗೆ ಗೊತ್ತಿಲ್ಲ. ಬೀದಿ ವ್ಯಾಪಾರಿಗಳು ಅವ್ನು ಕೇಳಿದ್ರೆ ಅವ್ರು ತಪ್ಪಿಲ್ಲ ಸರ್. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಇದು ಗೊತ್ತು, ನಾನು ಇಲ್ಲಿ ಮಾಡ್ತಿರೋದು ಇಲ್ಲಿಗಲೇ ಅಂತ ಅವ್ರಿಗೆ ಗೊತ್ತು. ನಾನೀಗ ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂಲಿರುವಂತಹ 6th ಕ್ರಾಸ್ ಅಲ್ಲಿ ಇದ್ದೀನಿ. ನನ್ನೊಂದಿಗೆ ಸಾರ್ವಜನಿಕರಿದ್ದಾರೆ, ಪಾದಚಾರಿಗಳಿದ್ದಾರೆ, ಅವ್ರನ್ನ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ GBA ಅಧಿಕಾರಿಗಳು ಏನು ಫುಟ್ಪಾತಲ್ಲಿ ಇದ್ದಂತಹ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ, ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತೋ ಅಥವಾ ತಾತ್ಕಾಲಿಕವಾಗಿ ನಡೆಯುತ್ತೋ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಪಾದಚಾರಿಗಳ ಮೇಲೆ ಈ ಕೆಲವು ಅಂಗಡಿಗಳು ಇಟ್ಟಿರೋರು ಗೂಂಡಾಗಿರಿ ಮಾಡಿಕೊಂಡು ಈ ರಸ್ತೆಯಲ್ಲಿ ನಡೆಯೋದಕ್ಕಾಗುತ್ತಾ ಇಲ್ಲ. ನನಗೆ 77 ವರ್ಷ ಆಗಿದೆ. ನಾನು ಅಲ್ಲಿಂದ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಇಲ್ಲಿ 8th ಕ್ರಾಸ್ನಲ್ಲಿ ಹೋಗಿ ನೋಡಿ, 2 ದಿನ ಮಾಡ್ತಾರೆ, 3ನೇ ದಿನ ಆ್ಯಸ್ ಯೂಶುವಲ್. ಅದರಿಂದ ಇದು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆ ಅದು 100% ಕರೆಕ್ಟಾಗಿದೆ. ಅದಕ್ಕೆ ಜನರನ್ನು ಪ್ರೋತ್ಸಾಹ ಮಾಡಬೇಕು, ವ್ಯಾಪಾರಿಗಳನ್ನು ಪ್ರೋತ್ಸಾಹ ಮಾಡಬೇಕು. ಕೆಲವು ವ್ಯಾಪಾರಿಗಳು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ನಾವು ಜೀವನ ಕಟ್ಕೊಂಡಿದ್ದೆ ಈ ಒಂದು ಬೀದಿ ವ್ಯಾಪಾರದಿಂದ ಅಂತ. ಅವ್ರಿಗೆ ಏನು ಹೇಳ್ತೀರಾ? ಅದರ ಬಗ್ಗೆ ನಾನು ಹೇಳೋದಾದರೆ, ಮುಂಚೆಯಿಂದಾನು ನಮ್ಮ ಅಧಿಕಾರಿಗಳು ಅವರಿಗೆ ಅನುವು ಮಾಡಿಕೊಟ್ಟಿರೋದ್ರಿಂದ ಅದು ಒಂದು ವಿಷಯದಲ್ಲಿ ತಪ್ಪು ಅನ್ನಿಸ್ತದೆ, ಇನ್ನೊಂದು ವಿಷಯದಲ್ಲಿ ಸರಿ ಅನ್ನಿಸುತ್ತೆ. ಆದ್ದರಿಂದ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರೂ ಅದು ಪಾಲಿಸಬೇಕಾದ ಕರ್ತವ್ಯ, ಮಸ್ಟ್ ಆ್ಯಂಡ್ ಶುಡ್. ಅದು ಹಾಗಾದರೆ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಲ್ಲ ಅಂತೀರಿ. ಇದು ಮೇಲ್ನೋಟಕ್ಕೆ ಮಾತ್ರ ತೆರವುನಾ ಅಥವಾ ಹೇಗೆ? ಈಗ ಮಾತ್ರ ನಾನು ಹೆಚ್ಚು ಕಡಿಮೆ 50 ವರ್ಷದಿಂದ ಓಡಾಡ್ತಾ ಇರೋದ್ರಿಂದ ಇದು ಮೇಲ್ನೋಟಕ್ಕೆ ತೆರವು. ಇದಕ್ಕಿಂತ ಮುಂಚೆ ಏನಾದ್ರು ತೆರವು ಮಾಡಿದ್ರಾ ಈ ಒಂದು ಮಲ್ಲೇಶ್ವರಂ 6th ಕ್ರಾಸ್ ಅಲ್ಲಿ? ಬೇಕಾದಷ್ಟು ಸಲ ಮಾಡಿದ್ದಾರೆ. ಕನಿಕಾ ಪರಮೇಶ್ವರಿ ದೇವಸ್ಥಾನದ ಹತ್ರನೂ ಮಾಡಿದ್ದಾರೆ. ಆದರೆ 2 ದಿನ ಮಾತ್ರ, 2 ದಿನ ಮಾತ್ರ. 3ನೇ ದಿನ ಅದೇ ಗತಿ, ಅದೇ ಇದು. ಏನ್ ಮಾಡ್ಬೇಕಾಗಿದೆ ಅಧಿಕಾರಿಗಳು? ಏನ್ ಮಾಡಬೇಕು ಹಾಗಾದ್ರೆ? ಅಧಿಕಾರಿಗಳಿಗಿಂತ ಅಧಿಕಾರಿಗಳ ಕರ್ತವ್ಯ ಇಲ್ಲ. ನಾವು ಈ ದೇಶದ ಪ್ರಜೆಯಾಗಿ ನಮಗೇನು ಹಕ್ಕಿದೆ ಅದು ಉಳಿಸ್ಕೋಬೇಕು. ಮತ್ತು ಅದೇ ರೀತಿ ಪಾದಚಾರಿಗಳು ಹೇಳುವಂಥವ್ರನ್ನ ಅವರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಹೊಟ್ಟೆ ವ್ಯಾಪಾರಕ್ಕೆ ನಾನು ಮಾಡಿದ್ದೀನಿ ಅಂದ್ಬಿಟ್ಟಿದ್ದೀನಿ, ರೋಡಲ್ಲಿ ತೋರಿಸ್ಕೊಂಡು ನಾನು ಎಲ್ಲಿ ಓಡಾಡಬೇಕು? ಈ ಪಾದಚಾರಿಗಳಿಗೆ ಈ ಅಂಗಡಿ ಓನರ್ಗಳೇ ಫಸ್ಟು ಇವರಿಗೆ ಇದು ಅನುವು ಮಾಡಿಕೊಟ್ಟಿದ್ದು. ನನ್ನ ಅಂಗಡಿ ಮುಂದೆ ಇಟ್ಕೊಂಡು ನನಗೆ 2,000 ಕೊಡು. ಈ ರೀತಿ ಮಾಡಿದಿಂದಾನೇ ಪಾದಚಾರಿಗಳು ಇಷ್ಟು ಮಟ್ಟಿಗೆ ಬಂದಿರೋದು ಅಂತ ನನ್ನ ಅಭಿಪ್ರಾಯ. ಇದು 100% ಸತ್ಯ. ಹಾಗಿದ್ರೆ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ? ಯಾವ ರೀತಿ ಕ್ರಮ ಜರುಗಿಸಬೇಕಾದ್ರೆ? ಕಡಿಮೆ ಹಾಕೋಬೇಕು ಅಂತಂದ್ರೆ ಅಂಗಡಿಯವರನ್ನೇ ಅದಕ್ಕೆ ಇದು ಮಾಡಬೇಕು. ನನ್ನ ಅಂಗಡಿ ಮುಂದೆ ನೀನು ನಡಬೇಡ, ಎತ್ತು ಇಲ್ಲಿಂದ ಅಂದ್ಬಿಟ್ಟು ಅಲ್ಲಿ ಗಂಟ. ಇದು ಬರೀ ನಾಗರಿಕರದೇ ಅಲ್ಲ, ಪ್ರಜೆಗಳದ್ದು ಇದು ತಿಳುವಳಿಕೆ ಬೇಕು, ಸರ್ಕಾರಕ್ಕೂ ಬೇಕು. ಸರ್ ಸರ್ ಏನ್ ಹೇಳ್ತೀರಾ? ಈಗ ಯಜಮಾನ್ರೆ ಹೇಳ್ತಿದ್ದಾರೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ನಿಮ್ಮನ್ನು ಮಾತಾಡಿಸ್ತೀನಿ. ನನ್ನ ಅಂಗಡಿ ಮುಂದೆನೇ ಆಗಿರೋದು ಹೇಳ್ತೀನಿ ನಾನು. ಓಕೆ, ಏನಾಗಿದೆ ನಿಮ್ಮ ಅಂಗಡಿ ಮುಂದೆ? ಏನಾಗಿದೆ ತೋರಿಸ್ತೀನಿ ಏನಾಗಿದೆ ಅಂತ. ನಾನು ಇಲ್ಲಿಂದ ಎತ್ತಪ್ಪ ಅಂತ ಹೇಳಿದಕ್ಕೆ ನಾನು ಕಾಂಗ್ರೆಸ್ ಪಕ್ಷದವನು, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಗಲಾಟೆ ಮಾಡಿಬಿಟ್ಟು ಇಲ್ಲಿ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ನಾವು ಇಲ್ಲೇ ಸೂಸೈಡ್ ಮಾಡಿಬಿಡ್ತೀನಿ. ಆಮೇಲೆ ಫೋನ್ ಮಾಡಿ ಯಾರೋ ಬೇರೆ ಹುಡುಗರಿಗೆಲ್ಲರಿಗೂ ಕರ್ಸೋದು. ಆಮೇಲೆ ಎಲ್ಲ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ನಾವು ಕೋರ್ಟಿಂದ ಅಷ್ಟೇ ಆರ್ಡರ್ ತಂದಿದ್ದೀವಿ, ನಮಗೆ ಅಧಿಕಾರ ಇದೆ ಫುಟ್ಪಾತ್ ಮೇಲೆ ಕೂತ್ಕೊಳ್ಳೋಕ್ಕೆ, ಹಿಂಗೆ ಹಂಗೆ ಅಂತ ಏನೇನೋ ಗಲಾಟೆ ಎಲ್ಲ ಮಾಡಿದ್ದಾರೆ. ಏನು ಇವಾಗ ಬರೀ ತೋರಿಸ್ತಾ ಇರೋದು ಏನಂದರೆ
ಫುಟ್ಪಾತ್ ಅವ್ರದ್ದು ಏನು ತೊಂದರೆಗಳಿದೆ ಅದು ತೋರಿಸ್ತಾ ಇದ್ದಾರೆ. ಅಂಗಡಿ ಅವ್ರದ್ದು ಏನು ತೊಂದರೆ ಇದೆ ಯಾರೂ ತೋರಿಸ್ತಾ ಇಲ್ಲ. ಅಲ್ಲ, ನಿಮ್ದು ಏನು ಅಂಗಡಿ? ನಿಮ್ಮ ಅಂಗಡಿ ಮುಂದೆ ಯಾರು ವ್ಯಾಪಾರ ಮಾಡ್ತಾ ಇದ್ರು? ನನ್ನ ಅಂಗಡಿ ಇದು ಚಿನ್ನದ ಅಂಗಡಿ ಇದೆ. ಎಲ್ಲ ಜನತಾದೆಲ್ಲ ಒಡವೆಗಳು ಎಲ್ಲ ಇನ್ವೆಸ್ಟ್ಮೆಂಟು ನನ್ನ ಹತ್ರ ಇರೋದು. ಆ ಇನ್ವೆಸ್ಟ್ಮೆಂಟಿಗೆ ಎಷ್ಟು ರಿಸ್ಕ್ ಇದೆ ಗೊತ್ತಾ? ಇವರೆಲ್ಲ ಇನ್ನು ಮುಂದೆ ಕೂತ್ಕೊಂಡು ಎಲ್ಲ ಇಲ್ಲಿ ಫುಲ್ಲು ಒಂದು ಇಕ್ಕಟ್ಟು ಮಾಡಿಬಿಡ್ತಾರೆ. ಅಲ್ಲ, ನೀವು ಹೇಳಿದ್ರಾ ಹೋಗ್ಲಿಕ್ಕೆ? ಹೇಳಿದ್ರಾ ನೀವು? ಅಲ್ಲ, ನೀವು ಅವರಿಗೆ ಹೋಗ್ಲಿಕ್ಕೆ ಹೇಳಿದ್ರಾ? ಎಲ್ಲ ವಾಚ್ ಮಾಡ್ತಾ ಇರ್ತಾರೆ, ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಎಲ್ಲ ವಾಚ್ ಮಾಡ್ತಾ ಇರ್ತಾರೆ ಅಂಗಡಿ ಒಳಗೆ. ನಾಳೆ ಏನಾದರೂ ಒಂದು ಅಂಗಡಿ ಒಳಗೆ ಅಪಘಾತ ಆಯ್ತಂದ್ರೆ ಅದಕ್ಕೆ ಯಾರು ಕಾರಣ? ಓಕೆ ಏನು ಸರ್, ಈಗ ಇವರು ಪಾದಚಾರಿಗಳು ಹೇಳ್ತಾ ಇದ್ದಾರೆ ನಮಗೆ ಸಮಸ್ಯೆ ಅಂತ ಹೇಳಿ, ನೀವು ಹೇಳ್ತಿದ್ದೀರಾ ನಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಏನು ಹೇಳ್ತೀರಾ? ಅಲ್ಲ, ಈ ವ್ಯಾಪಾರಿಗಳು ಪಾದಚಾರಿಗಳಿಗೆ ಜಾಗ ಬಿಟ್ಕೊಟ್ಟು ಅವರು ಮಾಡಲಿ, ಮಾಡೋದೇ ಬೇಡ ಅಂತಲ್ಲ. ಈಗ ಎಲ್ಲರಿಗೂ ಈಗ 2,000 ರೂಪಾಯಿ ಡ್ರೆಸ್ ತಗೊಳಕಂತೂ ಆಗಲ್ಲ. ಇಲ್ಲಿ 250 ವ್ಯಾಪಾರ ಮಾಡಿದ್ರೆ ಪಾದಚಾರಿಗಳ ಜಾಗ ಹೇಗೆ ಬಿಟ್ಕೊಡೋದು? ಹೇಗೆ ಓಡಾಡ್ತಾರೆ? ಹೇಗೆ ಏನೋ ಇರೋ ಈಗ ಇದು 10 ಅಡಿ ಫುಟ್ಪಾತ್ ಇದೆ, 10 ಅಡಿಲಿ ಅವ್ರು 3 ಅಡಿಲಿ ಇಟ್ಕೊಳ್ಳಿ, ಇನ್ನು 7 ಅಡಿ ಬ್ಯಾಲೆನ್ಸ್ ಇರಲಿ. 3 ಅಡಿ ಬ್ಯಾಲೆನ್ಸ್ ಇರಲಿ, 3 ಅಡಿಗೆ ಅವ್ರ ಅಂಗಡಿ ಇಟ್ಕೊಳ್ಳಿ, ಇನ್ನು 1-2 ಅಡಿಗೆ ಜನ ನಿಂತ್ಕೊಳ್ಳಿ ತಗೊಳ್ಳೋರು, ಇನ್ನು 5 ಅಡಿ ಅಗ್ಲಾಗಿ ಫ್ರೀ ಆಗಿರ್ಲಿ. ನೋಡಿ ಸರ್, ಈಗ ಇಷ್ಟು ಜಾಗ ಇದೆ, 4 ಅಡಿ ಜಾಗ ಕೊಡ್ತೀವಿ, 2 ಅಡಿ ಜಾಗದಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ವ್ಯಾಪಾರಸ್ಥರು. ಅವ್ರು ವ್ಯಾಪಾರಸ್ಥರು ಹೇಳ್ಬೋದು. ಇದು ಪಾದಚಾರಿದು ಇದಾಗಿ ನಾನು ಹೇಳ್ತಾ ಇರೋದಂದೆ, ಅಲ್ಲಿ ಒಂದು 4 ಕಡೆ ಅಂತ ಅಲ್ಲಿ ಬಸ್ ಸ್ಟಾಪ್ ಇದೆ. ಇವರು 4 ಕಡೆ ಅಂದರು, ಅವನು ತಂದು ಇಲ್ಲಿಟ್ಟಿರ್ತಾನೆ, ಅಲ್ಲಿ ಅವನು ಇಟ್ಟಿರ್ತಾನೆ, ಇಲ್ಲಿ ಹೆಣ್ಮಕ್ಳು ಇರ್ತಾರೆ. ನಾನು ಓಡಾಡೋದಕ್ಕಾಗಲ್ಲ. ಅಕಸ್ಮಾತ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೆಣ್ಮಕ್ಳು ಇದು ಮಾಡ್ತಾರೆ. ಇಂಥ ಸಮಸ್ಯೆಗಳು ಬೇಕಾದಷ್ಟಿದೆ ಇಲ್ಲಿ. ಏನು ಹೇಳ್ತಾರೆ ಇದಕ್ಕೆ? ಏನು ಹೇಳ್ತೀರಾ? ಪಾದಚಾರಿಗಳು ಹೇಳ್ತಾರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಬೀದಿ ಬದಿ ವ್ಯಾಪಾರಿಗಳು ಒಂದು ವ್ಯವಸ್ಥೆ ಕಲ್ಪಿಸ್ಬೇಕು. ಇವರು ಈ ಥರ ಮಾಡಿ ಇಲ್ಲಿ ಈ ಥರ ಈ ಜಾಗ ಬೇಡಪ್ಪ, ಇನ್ನೊಂದು ಕಡೆ ಎಲ್ಲಾರ ಮಾಡಿ ಅದಕ್ಕೊಂದು ಜಾಗ ತೋರಿಸ್ಬೇಕು. ಎಲ್ಲಿ ತೋರಿಸ್ತಾ ಇದ್ದಾರೆ? BBMP ಅವ್ರು ಗಾಡಿ ಎತ್ಕೊಂಡ್ಬರ್ತಾರೆ, ಓಡ್ರೋ ಅಂತಾರೆ. ಇವ್ರು ಹೇಳಿದ್ರು ಅಂಗಡಿಯವರೇ ಅವಕಾಶ ಮಾಡ್ಕೊಡ್ತಾರೆ ಅಂತ. ಅಲ್ಲಾರೋ ಒಬ್ರು ನಮ್ಮ ಅಂಗಡಿ ಮುಂದ್ಗಡೆ ಹಾಕ್ಬಿಡಿ ಅಂದ್ರೆ ಒಂದು ಅಷ್ಟು 150 ಜನ ಬಂದಿದ್ರು ಅಂಗಡಿಯನ್ನು ಎದುರುಗಡೆಗೆ. ಅಲ್ಲ, ನಿಮ್ಮ ಅಂಗಡಿ ನೋಡಿಲ್ಲ, ಪಕ್ಕದಲ್ಲ ಒಂದು ಅಂಗಡಿ. ಏನು ಹೇಳ್ತೀರಾ? ಸರ್ಕಾರದವರು ನಿಮಗೆ ಅಂಗಡಿಯವರಿಗೆ ಅನುಕೂಲ ಮಾಡಿಕೊಟ್ರು ನೀವು ಪಾದಚಾರಿಗಳ ಮಾರ್ಗದಲ್ಲೇ ಇರ್ತೀರಾ. ಫಾರ್ ಎಕ್ಸಾಂಪಲ್ ನನ್ನ ಜೊತೆಯಲ್ಲೇ ಬನ್ನಿ, ಇವಾಗ ಮಲ್ಲೇಶ್ವರಂ 18ನೇ ಕ್ರಾಸ್ ಮಾರ್ಕೆಟ್ ಅಂತ ಅವ್ರಿಗೆ ಕಟ್ಕೊಟ್ರು ಅವರು ತಿರ್ಗಿ ಅಲ್ಲೇ ಬರ್ತಾರೆ ಹೊರತು ಅಂಗಡಿಗಳಿಗೆ ಹೋಗಲ್ಲ. ಮಾರ್ಕೆಟ್ ನ ಓಪನ್ ಮಾಡಿಲ್ಲ, ನಮಗೆ ಮಳಿಗೆ ಕಡೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಮಳಿಗೆ ಕೊಡ್ತಿರಲಿಲ್ಲ, ಮುಂಚೆನೇ ಇತ್ತು, ಆಗ್ಲೂ ಯಾರು ಬಂದಿಲ್ಲ. ಈಗ ಅದನ್ನ ಕಟ್ಟಡ ಹೊಡೆದ್ಬಿಟ್ಟು ಹೊಸದಾಗಿ ಕಟ್ತಾ ಇರೋದು. ಇದಕ್ಕಿಂತ ಮುಂಚೆ ಏನು ಮಾಡಿದ್ರು ಇದು ವ್ಯಾಪಾರಸ್ಥರು? ಫುಟ್ಪಾತ್ನಲ್ಲೇ ಯಾರು ಅಂಗಡಿ ಒಳಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಈಗ ಮೈನ್ ರೋಡ್ನಲ್ಲಿ ಹೋಗ್ತಾರೆ, ಸಿಗ್ತಾರೆ, ವ್ಯಾಪಾರ ಮಾಡ್ತಾರೆ ಅಲ್ವಾ? ಓಕೆ ಸರ್, ಹೇಳಿ, ನೀವು ವ್ಯಾಪಾರಸ್ಥರ ಪಾದಚಾರಿಗಳ ಏನು? ನಾವು ಪಾದಚಾರಿಗಳೇ ಸರ್ ನಾವು. ಓಕೆ, ಈಗ GB ಅಧಿಕಾರಿಗಳು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಅನಧಿಕೃತವಾದಂತಹ ವ್ಯಾಪಾರಸ್ಥರನ್ನ ಫುಟ್ಪಾತಿನ ತೆರವು ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಏನ್ ಹೇಳಿಕ್ಕೆ ಬಯಸ್ತೀರಾ ಸರ್? ಇದು GB ಅಧಿಕಾರಿಗಳು ಅನ್ನೋದಕ್ಕಿಂತ ರಾಜ್ಯ ಸರ್ಕಾರ ಆಗಿರ್ಬೋದು, ಕೃಷ್ಣ ಬೈರೇಗೌಡರ ಆದೇಶ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಒಂದು ಹೆಣ್ಣು ಮಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವಾಟರ್ ಟ್ಯಾಂಕ್ ಹತ್ಬಿಟ್ಟು ಒಂದು ಹೆಣ್ಮಗಳು ಸತ್ತೋಯ್ತಲೆ. ಆ ಸತ್ತೋದಾಗ ಸುಪ್ರೀಂ ಕೋರ್ಟ್ ಏನಂತ ಆದೇಶ ಮಾಡುತ್ತೆ, ಪಾದಚಾರಿಗಳ ಮೇಲೆ ಇರೋಂಥದ್ದು ಯಾವುದು ಪಾದಚಾರಿ ನಡೆಯುವಂಥ ಜಾಗದಲ್ಲಿ ಅಂಗಡಿಗಳು ಹಾಕಬಾರ್ದು ಫುಟ್ಪಾತ್ ಮೇಲೆ ಅಂತ ಒಂದು ಆದೇಶ ಹೊರಡಿಸುತ್ತೆ. ಇದು ಯಾವುದೇ ರಾಜ್ಯ ಸರ್ಕಾರದ ಆರ್ಡ್ರು ಅಲ್ಲ, ಕೃಷ್ಣ ಬೈರೇಗೌಡರ ಆರ್ಡ್ರು ಅಲ್ಲ. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾದಚಾರಿಗಳು ನಡೆಯುವಂಥ ಜಾಗವನ್ನು ಕ್ಲೀನ್ ಮಾಡ್ಬೇಕಂತ ಅಂದ್ಬಿಟ್ಟು ಅವ್ರೇನು ಮಾರ್ಗದರ್ಶನ ಅಧಿಕೃತವಾಗಿ ಜಾರಿಗೆ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಅಂಗಡಿಯವ್ರ ಮೇಲಾಗಲಿ, ಪಾದಚಾರಿಗಳ ಮೇಲಾಗಲಿ, ಫುಟ್ಪಾತ್ ವ್ಯಾಪಾರಿಗಳ ಮೇಲಾಗಲಿ ಒರೆಸೋಂಥದ್ದು ಆಗಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ಪಾದಚಾರಿಗಳು ನಡ್ಕೊಂಡು ಹೋಗ್ಬೇಕಾದಾಗ, ಯಾವನ್ನಾದ್ರೂ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಾದಾಗ ಪಾದಚಾರಿ ಇದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋ ಅಂತ ಬಂದು ಹೊಣೆಗಾರಿಕೆ ಆಯ್ತಾನ? ಬೈಯೋದಾರಿಗೆ ಸರ್ಕಾರಕ್ಕೆ. ಸರ್ಕಾರದವ್ರು ತೆರವು ಮಾಡಿಸಿದ್ರೆ ನಮ್ಗೆ ಪಾದಚಾರಿ ನಡೆಯೋದ್ರೆ ನಾವು ನಡಿತೀವಿ ಅಂತ ಕೇಳ್ತಾನೆ ಅಲ್ವಾ? ಅದಕ್ಕೆ ಸರ್ಕಾರ ಒಳ್ಳೆ ಆದೇಶ ಹೊರಡಿಸೈತೆ. ಏನಿದ್ರು ಅವ್ರ ವ್ಯಾಪಾರಸ್ಥರು ಅವ್ರ ಮುಂದೆ ಅಂಗಡಿ ಮುಂದೆ ಮಾಡೋಂಥ ವ್ಯಾಪಾರನ ಒಳಗಡೆ ಮಾಡಿಕೊಂಡು ಸರ್ಕಾರಕ್ಕೆ ನಾವು ದಾರಿ ಓಡಾಡ್ತೀವಲ್ಲ, ಆ ದಾರಿ ಓಡಾಡೋದು ಜಾಗ ಮಾಡ್ಕೊಡ್ಲಿ ಸರ್ ಅವರು. ಅದು ಫುಟ್ಪಾತ್ ಮೇಲೆ ಇರುವಂತಹ ವ್ಯಾಪಾರಸ್ಥರು ಹೇಳುವಂಥದ್ದು, ಬೀದಿ ವ್ಯಾಪಾರಿಗಳು ಹೇಳುವಂಥದ್ದು, ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ನೀವು ಇದನ್ನ ತೆರವು ಮಾಡಿ ಅಂತ ಹೇಳ್ತಿದ್ದಾರೆ. ಸರ್, ಬೀದಿ ವ್ಯಾಪಾರಿಗಳು ಹಂಗೆ ಕೇಳಿದ್ರೆ ಅವ್ರಿಗೆ ತಪ್ಪಿಲ್ಲ ಸರ್. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಇದು ಗೊತ್ತು, ನಾನು ಇಲ್ಲಿ ಮಾಡ್ತಿರೋದು ಇಲ್ಲಿಗಲೇ ಅಂತ ಅವ್ರಿಗೆ ಗೊತ್ತಿದ್ರೂ ಮಾಡ್ತಿದ್ದಾರೆ. ಅವರೊಂದು ಅಂಗಡಿ ಮುಖಾಂತರ ಮಾಡಿಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ ಯಾಕೆ ಸರ್ ಅವ್ರು ತಿರುವು ಮಾಡ್ತಾರೆ?
ಪರಿಹಾರ ವ್ಯವಸ್ಥೆ ಮಾಡೋಣ ಅಂತಂದಾಗ ಸ್ವಲ್ಪ ಕಾಲಾವಕಾಶಗಳು ಬೇಕು. ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರಿಗೆ ಇಲ್ಲಿಗಲ್ ಅಂತ ಗೊತ್ತಿದ್ರು ಮಾಡ್ತಾ ಇರೋದ್ರಿಂದ ಅವರೇ ಹೊಣೆಗಾರಿಕೆ ಒಪ್ಪಿಸ್ಕೊಬೇಕು ಸರ್. ಸಮಸ್ಯೆ ಆಗ್ತಿದೆ ಹಾಗಾದ್ರೆ ಬೀದಿ ಬದಿ ವ್ಯಾಪಾರಗಳಿಂದ ಸಮಸ್ಯೆ ಆಗ್ತಿದೆ ಪಾದಚಾರಿಗಳಿಗೆ? ಹೌದು ಸರ್, ಬೀದಿ ವ್ಯಾಪಾರಗಳಿಂದನೇ ಸಮಸ್ಯೆ ಆಗ್ತಾ ಇರೋದು. ಯಾವುದೋ ಒಂದು ಆಕ್ಸಿಡೆಂಟ್ ಆದರೆ ಯಾರು ಸರ್ ಹೊಣೆ? 2014 ಎಷ್ಟು ಇದಿಷ್ಟು ಏನು ಒಂದು ಕಡೆ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಸ್ಥರು, ಇನ್ನೊಂದು ಕಡೆ ಪಾದಚಾರಿಗಳ ಮಾತುಗಳು ಅಂದರೆ ವಾದ ವಿವಾದಗಳು ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈಗಾಗಲೇ GBA ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈಗ ನಿನ್ನೆಯಿಂದ ಏನು ಅನಧಿಕೃತವಾಗಿ ಫುಟ್ಪಾತ್ ಮೇಲೆ ಇರುವಂತಹ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಪರ ಮತ್ತೆ ವಿರೋಧದ ಚರ್ಚೆಯು ಕೂಡ ಎದುರಾಗ್ತಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.